ಸಹಕಾರ ನಗರದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ನಿವಾಸಿ ಆದಂತಹ ವೆಂಕಟರಮಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೆಂಗಿದೆ ಸರ್ ತಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲಿ ಬಹಳ ಹಾನಿ ಆಗಿದೆ ಮೇಡಮ್. ಬಟ್ ನಾನು ಸ್ವಲ್ಪ ದೂರದಲ್ಲಿದ್ದೀನಿ. ಓಕೆ. ಈ ಸಮಸ್ಯೆಗೆ ನೀವು ಸ್ಪಂದಿಸ್ತಾ ಇದ್ದೀರಿ, ಮತ್ತೆ ಎಲ್ಲಾ ಚಾನೆಲ್ ಅವರು ಸ್ಪಂದಿಸ್ತಾ ಇದ್ದೀರಿ. ಆದ್ರೆ ಯಾರೊಬ್ಬ ರಾಜಕಾರಣಿ ಆಗ್ಲಿ ಅಧಿಕಾರಿ ಆಗ್ಲಿ ಇದ್ರ ಬಗ್ಗೆ ಗಮನ ಬರಲ್ಲ ಹರಿಸ್ತಾ ಸರ್, ಓಟಿಗೆ ಮಾತ್ರ ಬರ್ತಾರ ಅವರು. ಅಲ್ಲಲ್ಲ, ಇಲ್ಲಿ ಸಮಸ್ಯೆ ಏನ್ ಗೊತ್ತಾ ಮೇಡಮ್, ಟೆಕ್ನಿಕಲ್ ಆಗಿ ಇದೇನ್ ದೊಡ್ಡ ಡ್ಯಾಮ್ ಕಟ್ಟುವಂತ ವ್ಯವಸ್ಥೆ ಅಲ್ಲ. ನೀರ್ ಗ್ರಾವಿಟಿಯಲ್ಲಿ ಹರಿಯುತ್ತಲ್ವಾ ಮೇಡಮ್, ಗ್ರಾವಿಟಿಗೆ ಒಂದು ಪೈಪ್ಸ್ ಹಾಕಿ ಒಂದು ಪ್ಲಾನಿಂಗ್ ಮಾಡಿಲ್ಲ ಯಾರು ಇದುವರೆಗೂ ಕೂಡ. BBMP ಏನಕ್ಕಿದೆ ಅಂದ್ರೆ ಬರೀ ಟ್ಯಾಕ್ಸ್ ವಸೂಲಿ ಮಾಡೋದು, ಫೈನ್ಗಳು ಹಾಕೋದು, ಅದು ಮಾಡೋದು, ಖಾತೆಗಳಲ್ಲಿ ಮುಳುಗೋಗಿದೆ. ಇದಕ್ಕೆ ಸಮಸ್ಯೆ ಕೋರ್ಟ್ ಸೋಮೋಟ ತಗೋಬೇಕು ಇಂಥದನ್ನ. ಎವರಿ ಇಯರ್ ನಡೆಯುತ್ತಲ್ವಾ, ನೀರ್ ನಿಲ್ಲೋದು ಸಹಜ, ಅದು ವಾಟರ್ ವಿಲ್ ಫೈಂಡ್ ಇಟ್ಸ್ ಓನ್ ಲೆವೆಲ್. ಪೈಪ್ ಲೈನ್ ಮಾಡಿ ಕರೆಕ್ಟ್ ಆಗಿ ಚಾನಲೈಸ್ ಮಾಡಿ ಹೂಳೆತ್ತಿಸ್ತಾ ಇದ್ರೆ ಟೈಮ್ ಟು ಟೈಮ್ ಇದು ಸಮಸ್ಯೆ ಆಗೋದಿಲ್ಲ. ಎವ್ರಿ ಇಯರ್ ಇದೇ ಕತೆ ಆಗುತ್ತೆ, ಜನ ಹಿಂಗೆ ಪರದಾಡ್ತಾರೆ, ಸಾವು ನೋವುಗಳಾಗ್ತದೆ. ನೋಡಿ, ನೀವು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ, ನನಗೆ ತುಂಬಾ ಸಂತೋಷ ಆಯ್ತು. ಬಟ್ ಸಮಸ್ಯೆಗೆ ಪರಿಹಾರ ಎಲ್ಲಿಂದ ಬರ್ಬೇಕಂದ್ರೆ ಯಾವ ರಾಜಕಾರಣಿ ಯಾರನ್ನು ಬಿಟ್ಕೊಡ, ಒಬ್ರನ್ನೊಬ್ರು. ಹೌದು, ಎಲ್ಲ ಪಾರ್ಟಿಯವರು ಎಲ್ರು ಒಂದೇ, ಎಲ್ಲ ಅಡ್ಜಸ್ಟ್ಮೆಂಟಿಂಗು ಸರ್. ಹೌದು ಮೇಡಮ್, ನಮ್ ರಾಜ್ಯದ ಪೊಲಿಟಿಕ್ಸ್ ಹಂಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದು. ಹೌದು. ಈಗ ಕಮಿಷನರ್ ಹೇಳಿದ್ರು ನಾನು ಹೊಸದಾಗಿ ಬಂದಿದ್ದೀನಿ ಅಂತ. ವಾಟ್ ಅಬೌಟ್ ಇಂಜಿನಿಯರ್ಸ್? ಎಷ್ಟು ಜನ ಟೆಕ್ನಿಕಲ್ ಪರ್ಸನ್ಸ್ ಇದಾರೆ, ಅವ್ರಿಗೆ ಗೊತ್ತಿಲ್ವಾ? ದೇ ಆರ್ ನಾಟ್ ಬಾದರ್ಡ್. ಅವ್ರು ಚಾನಲೈಸ್ ಮಾಡ್ಬೋದು. ದೊಡ್ಡ ದೊಡ್ಡ ಪೈಪ್ಗಳು, ಒಂದು 2 feet ಡಯಾಮೀಟರ್ ಇರುವಂತ ಪೈಪ್ಗಳನ್ನ ಹಾಕಿ ಎಲ್ಲ ಕಡೆ ನೀರೇ ಇಲ್ದಂಗ್ ಮಾಡಬಹುದು. ಅಷ್ಟು ಹಿತಾಸಕ್ತಿ ಇದ್ದಂತ ಅಧಿಕಾರಿಗಳು ನಾವು ಕೆಲಸ ಮಾಡ್ತೀವಿ ಅಂತ ಪ್ರತಿಭಾನ್ವಿತ ಅಧಿಕಾರಿಗಳಿದ್ರು ಕೂಡ ಕೆಲಸ ಮಾಡೋದು ದುಡ್ಡು ಬೇಕಲ್ಲ ಸರ್. ದುಡ್ಡು ಯಾರು ಕೊಡ್ಬೇಕು? ಮತ್ತೆ ಇಲಾಖೆಗಳಿಂದ ಕೊಡಲ್ಲ ದುಡ್ಡನ್ನ. ಅಲ್ಲ ಮೇಡಮ್, ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಸರಿಯಾದವ್ರು ಯಾರು ಇಲ್ಲ ಇದಕ್ಕೆ. ಇಂಜಿನಿಯರ್ಗಳನ್ನ ಯಾರು ಗಣನೆಗೆ ತಗೊಳ್ತಾ ಇಲ್ಲ. ಅವರು ಸುಮ್ನೆ ಡಾಲ್ಸ್ ತರ, ಬಫೆಟ್ಸ್ ತರ ಆಗ್ಬಿಟ್ಟಿದ್ದಾರೆ. ಎಲ್ರು ಇದನ್ನ ಕೇಳೋವ್ರಿಲ್ಲ. ಎಲ್ಲ ಕಡೆ ಅಡ್ಜಸ್ಟ್ಮೆಂಟ್ಸ್, ಒಬ್ರ ಮೇಲೆ ಒಬ್ರಿಗೆ ಹತೋಟಿ ಇಲ್ಲ. ಯಾಕೆಂದ್ರೆ ಆಲ್ ಆರ್ ಇನ್ವಾಲ್ವ್ಡ್. ಸ್ಕ್ಯಾಮ್ ಇದ್ದಂಗೆ ಇದು. ಈ ನೀರ್ನ ಕ್ಲಿಯರ್ ಮಾಡೋದು ದೊಡ್ಡ ಸಮಸ್ಯೆ ಅಲ್ಲ ಮೇಡಮ್. ಈಗ ರೂರಲ್ ಕಡೆ ಇದೆ ನಮ್ಮ ಮನೆಗಳು, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಈ ಕಡೆಗೆ ನೀರ್ ಬೇಕು. HN ವ್ಯಾಲಿಗೆ ಚಾನಲೈಸ್ ಮಾಡಿ. ನಿಯರ್ ಬೈ ಈಗ ಲುಂಬಿನಿ ಗಾರ್ಡನ್ಸ್ ಇದೆ, ಇನ್ನೊಂದಿದೆ, ಎಲ್ಲ ಇದೆ. ಆ ಕಡೆ ಎಲ್ಲಿಗೆ ನೀರು ಶೇಖರಣೆ ಮಾಡ್ಬೇಕು ಅನ್ನೋ ಪ್ಲಾನೇ ಮಾಡಿಲ್ವಲ್ಲ ಇವ್ರು. ಹೌದು. ಅದಕ್ಕೆ ಕೋರ್ಟ್ಸ್ ಸೋಮೋಟ ತಗೊಂಡು ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬೇಕು, ಅಧಿಕಾರಿಗಳನ್ನ. ರಾಜಕಾರಣಿಗಳು ನೋಡಿ, ಈಗ ಕಾರ್ಪೊರೇಟರ್ಸ್ ಇಲ್ವಲ್ಲ, ಮೊದ್ಲು ಕಾರ್ಪೊರೇಟರ್ ಕೇಳ್ತಾ ಇದ್ರು. ಅದ್ಯಾರೋ ಒಬ್ಬ ಲೇಡಿ ಮಾತಾಡ್ತಾ ಇದ್ರು, ಸಾಯಿ ಲೇಔಟ್ ಅವರು. ನೋಡಿ, ಅವ್ರಿಗೆ ಯಾರು ಆನ್ಸರ್ ಕೊಡೋರು? ಯಾರಾದ್ರೂ ಕೊಡ್ಲಿ ಒಬ್ರು ನೋಡ. ಇಷ್ಟು ಕಷ್ಟಪಟ್ಟಿದ್ದಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತೆ. ಹೌದು ಮೇಡಮ್, ಇದು ಸಾಲ್ವ್ ಮಾಡೋ ದೊಡ್ಡ ಕತೆ ಅಲ್ಲ ಮೇಡಮ್. ಈಗ ನಮ್ಮಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿರೋ ನಾಡಲ್ಲಿ ಇದು ದೊಡ್ಡ ಸಮಸ್ಯೆನಾ? ನಥಿಂಗ್. ಕ್ಲೀನ್ ಮಾಡಲ್ಲ ಮೇಡಮ್ ರಾಜಕಾರಣಿಗಳು. ನೀವಂತೂ ಬಹಳ ಚೆನ್ನಾಗಿ ಕವರ್ ಮಾಡ್ತಾ ಇದ್ದೀರಿ ಸರ್. ಅಂತ ಅನಿಸ್ತಾ ಇಲ್ಲ ನಿಮ್ಗೆ? ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಬೇಕಪ್ಪ, ಆದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಇರೋ ಚಿಕ್ಕ ಪುಟ್ಟ ಜಾಗನೂ ಬಿಡ್ತಾ ಇಲ್ಲ ಸರ್. ಎಲ್ಲಾ ಕಡೆ ಬಿಲ್ಡಿಂಗ್ ಗಳು ಕಟ್ಕೊಳ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ದೂರ ಆಗಲ್ಲ, ಬದಲಾಗಿ ಜಾಸ್ತಿ ಆಗುತ್ತೆ. ಅಲ್ಲ, ಜನಸಂಖ್ಯೆ ಜಾಸ್ತಿ ಆದಾಗ ಈ ಸಮಸ್ಯೆಗಳು ಆಗುತ್ತೆ. ಬಟ್ ಪರಿಹಾರ ಮಾಡ್ಬೇಕಲ್ಲ. ನಾವು ಟ್ಯಾಕ್ಸ್ ಅಷ್ಟೇ ಕಲೆಕ್ಟ್ ಮಾಡ್ತೀವಲ್ಲ, ಕೊಟ್ಟೆ ಲಕ್ಷಾಂತರ ಕೋಟಿಗಳು. ಹೌದು. ಬೆಂಗಳೂರು ಬೃಹತ್ ಬಡ್ಜೆಟ್, ಜನಸಂಖ್ಯೆ ಜಾಸ್ತಿ ಮಾಡಿ. ಇವಾಗ ಒಂದು ಸ್ಕೂಲಲ್ಲಿ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆದ್ರೆ ಟೀಚರ್ಸ್ ಕೊಟ್ರೆ ಸರ್ ಹೋಗುತ್ತೆ. ಇದಕ್ಕೆ ನೀವು ಮಾತನಾಡ್ತಾ ಇದ್ದೀರಿ, ಬೇರೆ ಚಾನಲ್ಸ್ ಅವ್ರು ತೋರಿಸ್ತಾ ಇದ್ರೆ ಬಹಳ ಚೆನ್ನಾಗಿ ಪ್ರೊಟ್ರೇಟ್ ಮಾಡ್ತಾ ಇದ್ದೀರಿ. ಬಟ್ ಏನಂದ್ರೆ ಈ ಇಂಜಿನಿಯರ್ಸ್ ಏನಿದೆ ಕೆಲಸ, ಇದಕ್ಕೆ ಯಾರು ಹೂ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ನೀರ್ ಲಿಫ್ಟ್ ಮಾಡಿದ್ರೆ ನೀರು ಹೊರಟೋಗೋದಿಲ್ಲ. ಒಂದು ಗ್ರಾವಿಟಿಯಲ್ಲಿ ಹರಿಯೋದಕ್ಕೆ ಎಲ್ಲೆಲ್ಲಿ ಏನಿದೆ ಚೆಕ್ ಪಾಯಿಂಟ್ಸ್, ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಈ ಒಬ್ಬ ಸರಿಯಾದ ಒಬ್ಬರ ಕೈಲಿ ಯಾರ ಕೈಲಿ ಆಗಲ್ಲ ಮೇಡಮ್. ಒಂದು ಸಿಸ್ಟಮ್ ಇದು, ಸಿಸ್ಟಮ್ ಅಲ್ವಾ? ಈಗ ಕಮಿಷನರ್ ನೋಡಿ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು, ನಾನು ಈಗ ತಾನೇ ಬಂದಿದ್ದೀನಿ ಅಂತ. ಅದಕ್ಕೆ ಬೇರೆ ಹಳಬರು ಇಂಜಿನಿಯರ್ಸ್ ಇರಲ್ವಾ? ಅಲ್ಲ ಸರ್, ವೆಂಕಟರಮಣ ಸರ್ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋನ್ಗೂ ಕೂಡ ಬೆಂಗಳೂರಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಅನ್ನೋದು ಒಂದು ಅರ್ಥ ಆಗಿದೆ ಸರ್. ಈಗ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತೀರಿ ಹೊಸ ಆಯುಕ್ತರು ಅಂತ ಅಂದ್ರೆ ಸಮಸ್ಯೆಗಳನ್ನ ಅವಲೋಕನ ಮಾಡದೆ ನೀವು ಬಂದ್ಬಿಟ್ರಾ ಅಂತ? ಬೆಂಗಳೂರಿನ ಬಗ್ಗೆ ಎಷ್ಟು ಅರಿವಿಟ್ಕೊಂಡು ಅಧಿಕಾರ ಪಡ್ಕೊಂಡಿದ್ದೀರಿ ನೀವು ಅನ್ನೋದು ಪ್ರಶ್ನೆ ಆಗಲ್ವಾ? ಹೌದು ಮೇಡಮ್, ದಟ್ ಇಸ್ ದ ಪಾಯಿಂಟ್. ಕೋರ್ಟ್ ಇಂಟರ್ಫಿಯರ್ ಆಗ್ಬೇಕು ಮೇಡಮ್. ಇವರೆಲ್ಲ ಯಾರು ಏನು ಮಾಡಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಿದೆ, ಇವು ಇಂಥದೆಲ್ಲ ಪಬ್ಲಿಕ್ ಇದೆ ಅಲ್ವಾ?
ಏನು ಪ್ರಾಣಹಾನಿ ಆಗುವಂತದ್ದು, ಸ್ವಲ್ಪ ಎಲೆಕ್ಟ್ರಿಸಿಟಿ ಇರುತ್ತೆ, ಮನೆಗಳಲ್ಲಿ ಏನು ಗ್ರೌಂಡ್ ಆಗುತ್ತೆ, ಇಂಥ ಸಮಸ್ಯೆಗಳನ್ನ ಗಂಭೀರವಾಗಿ ತಗೋಬೇಕು ಮೇಡಮ್. ಒಟ್ನಲ್ಲಿ ನೀವಂತೂ ಬಹಳ ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿದ್ದೀರಿ. ಮಳೆ ನಿಂತೋದ್ರೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಮೇಡಮ್, ಇದು ಅಷ್ಟೇ. ಅಲ್ಲ ನನಗೊಂದು ಆಸೆ ಇರೋದೇನ್ ಗೊತ್ತಾ ಸರ್, ಈ ಗ್ರೇಟರ್ ಬೆಂಗಳೂರು ಆಡಳಿತ ಅಂತ ಕಾದ್ ನೋಡೋಣ ಬಿಡಿ. ಅಟ್ಲೀಸ್ಟ್ ಹೆಂಗೆ ಗ್ರೇಟರ್ ಬೆಂಗಳೂರು ಆಡಳಿತ ನಡೆಯುತ್ತೆ, ಎಷ್ಟು ಮಟ್ಟಿಗೆ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಅಂತ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಸರ್ ತಮಗೆ.